ANMR ನ್ಯೂಸ್ಗೆ ಸ್ವಾಗತ. PVR ಸಿಲ್ಕ್ಸ್ ಶೋರೂಮ್ ಚಿಂತಾಮಣಿ. ಇನ್ನು ಸದರಿ ಮಳಿಗೆಯ 1ನೇ ಮಹಡಿಯಲ್ಲಿ ಎಲ್ಲ ತರಹದ ರೇಷ್ಮೆ ಸೀರೆಗಳು ಸಹ ದೊರೆಯುತ್ತದೆ. ಪ್ಯೂರ್ ಹ್ಯಾಂಡ್ಲೂಮ್ ಸಿಲ್ಕ್ಸ್, ಪೋಚಂಪಲ್ಲಿ ಸ್ಯಾರೀಸ್, ಉಪ್ಪಾಡ ಸಿಲ್ಕ್ಸ್, ಬನಾರಸ್ ಸಿಲ್ಕ್, ಚಂದೇರಿ ಸಿಲ್ಕ್, ಬಲ್ಚೋರಿ ಸಿಲ್ಕ್ ಸ್ಯಾರೀಸ್, ಕಾಟನ್ ಸಿಲ್ಕ್, ಮೈಸೂರು ಸಿಲ್ಕ್ ಸ್ಯಾರೀಸ್, ಸಾಫ್ಟ್ ಸಿಲ್ಕ್ ಸ್ಯಾರೀಸ್, ರಾ ಸಿಲ್ಕ್ ಸ್ಯಾರೀಸ್, ಪೈತಾನಿ ಸಿಲ್ಕ್ ಸ್ಯಾರೀಸ್ ಸೇರಿದಂತೆ ಇತರೆ ರೇಷ್ಮೆ ಸೀರೆಗಳು ಹಾಗೂ ರೇಷ್ಮೆ ಸೀರೆಗಳಿಗೆ ರೆಡಿಮೇಡ್ ಬ್ಲೌಸ್ಗಳು ಸಹ ದೊರೆಯುತ್ತದೆ. ಸಂಪರ್ಕಿಸಿ PVR ಸಿಲ್ಕ್ ಶೋರೂಮ್, ಶಿಡ್ಲಘಟ್ಟ ರಸ್ತೆ, ಬಾಗೇಪಲ್ಲಿ ವೃತ್ತದ ಸಮೀಪ, 35ನೇ ವಾರ್ಡ್, ತಿಮ್ಮಸಂದ್ರ, ಚಿಂತಾಮಣಿ. ನಗರದ ವರದಾಂಜನೇಯ ಸ್ವಾಮಿ ಬೆಟ್ಟದಲ್ಲಿ ಶ್ರೀ ವರದಾಂಜನೇಯ ಸ್ವಾಮಿಗೆ ತಿರುಪಾವಡ ಸೇವೆ. ಚಿಂತಾಮಣಿ ನಗರಕ್ಕೆ ಕಳಶಪ್ರಾಯವಾಗಿರುವ ಶ್ರೀ ವರದಾಂಜನೇಯ ಸ್ವಾಮಿ ಬೆಟ್ಟದ ಶ್ರೀ ವರದಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶ್ರಾವಣ ಮಾಸದ 4ನೇ ಶನಿವಾರದಂದು ಶ್ರೀ ವರದಾಂಜನೇಯ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರದ ಜೊತೆಗೆ ತಿರುಪತಿ ತಿರುಮಲದಲ್ಲಿ 108 ಕೆಜಿಗಳ ಪುಳಿಯೋಗರೆಯ ತಿರುಪಾವಡ ಸೇವೆಯನ್ನು ಇಂದು ವಿಶೇಷವಾಗಿ ವರದಾಂಜನೇಯ ಸ್ವಾಮಿಗೆ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ದೇವಾಲಯಕ್ಕೆ ಹೂವಿನ ಅಲಂಕಾರವನ್ನು ಇಲ್ಲಿನ ಮಾಳಪ್ಪಳ್ಳಿ ಇಂಜಿನಿಯರ್ ನಾರಾಯಣ ಸ್ವಾಮಿಯವರು ನೆರವೇರಿಸಿಕೊಟ್ಟರೆ, ತಿರುಪಾವಡ ಸೇವೆಯನ್ನು ಚಿಂತಾಮಣಿಯ ಸಮಸ್ತ ಭಕ್ತರು ನೆರವೇರಿಸಿಕೊಟ್ಟರು. ಶ್ರಾವಣ ಶನಿವಾರದ ಪ್ರಯುಕ್ತ ದೇವಾಲಯಕ್ಕೆ ವಿಶೇಷ ಹೂವು ಮತ್ತು ವಿದ್ಯುತ್ ದೀಪಾಲಂಕಾರದ ಸೇವೆಯನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಪೂಜಾ ಕಾರ್ಯಕ್ರಮದಲ್ಲಿ ಕೊಮರ್ಲ ವೆಂಕಟರತ್ನಮಯ್ಯ ಟ್ರಸ್ಟ್ನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ವರದಾದ್ರಿ ವ್ಯಾಯಾಮ ಸೇವಾ ಟ್ರಸ್ಟ್ನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಶ್ರೀರಾಮಚಂದ್ರ ಸ್ವಾಮಿ ಪರಬ್ರಹ್ಮಣೇ ನಮಃ. ನಿರ್ಬಲಂ ವಿಶೋಧೈರ್ಯಂ ನಿರ್ಭಯತ್ವಮರೋಗತಾಂ
ಅಜಾಢ್ಯಂ ವಾಕ್ಪಡುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಚಿಂತಾಮಣಿಯಲ್ಲಿ ನೆಲೆಸತಕ್ಕಂತಹ ಶ್ರೀ ಆಂಜನೇಯ ಸ್ವಾಮಿ, ವರದಾದ್ರಿ ಬೆಟ್ಟದಲ್ಲಿ ನೆಲೆಸತಕ್ಕಂತಹ ಶ್ರೀ ವರದಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರಾವಣ ಮಾಸದಲ್ಲಿ ಅತಿ ಹೆಚ್ಚು ಭಕ್ತಾದಿಗಳಿಂದ ಸೇವಾರ್ಥಿಗಳಿಂದ ಸೇರಿ ಈ 4ನೇ ಶನಿವಾರ ಪ್ರಯುಕ್ತವಾಗಿ ತಿರುಪ್ಪಾವಳಿ ಸೇವೆಯನ್ನು ಇವತ್ತು ನಾವೆಲ್ಲರೂ ಕೂಡ ಮಾಡಿಕೊಂಡಿದ್ದೇವೆ. ಹೀಗೆ ತಾನೇ ಸ್ವಾಮಿಯವರಿಗೆ ಮಹಾಮಂಗಳಾರತಿಯಾಗಿ ಎಲ್ಲರೂ ಕೂಡ ತೀರ್ಥವಾದ ಪ್ರಸಾದವನ್ನು ಸ್ವೀಕರಿಸುತ್ತಾರೆ. ಅದರಿಂದ ಭಕ್ತ ಮಂಡಳಿ ಎಲ್ಲರೂ ಕೂಡ ನಮ್ಮ ವರದಾದ್ರಿ ಬೆಟ್ಟಕ್ಕೆ ಸ್ವಾಮಿಗೆ ದರ್ಶನಾರ್ಥವಾಗಿ ಬಂದು ಎಲ್ಲರೂ ಕೂಡ ಸ್ವಾಮಿಯ ದರ್ಶನ ಪಡೆದು ಪುನೀತರಾಗಬೇಕಾಗಿ ಪ್ರಾರ್ಥನೆ ತಮ್ಮಲ್ಲಿ. ಇನ್ನು ತುಂಬ ಅಭಿವೃದ್ಧಿ ಕಾರ್ಯ ಇದೆ. ಮಾನ್ಯ ಇವಾಗ ಬೆಟ್ಟಕ್ಕೆ ರೋಡ್ ಬೇಕು, ಮೆಟ್ಲು ಸ್ವಲ್ಪ ಇನ್ನೂ ಕೆಲಸ ಇದೆ. ಇಲ್ಲಿ ಪ್ರತಿ ಹುಣ್ಣಿಮೆ, ಪ್ರತಿದಿನ ಪೂಜೆ, ಪ್ರತಿ ಶನಿವಾರ ಅಭಿಷೇಕ, ಗ್ರ್ಯಾಂಡಾಗಿ ಹನುಮಾನ್ ಜಯಂತಿ, ಕಳ್ಳೆಕಾಯಿ ಜಾತ್ರೆ ನಡೀತದೆ. ಇಲ್ಲಿರುವ ಜನಪ್ರತಿನಿಧಿಗಳು ಗಮನ ಹರಿಸಿ ಬೆಟ್ಟ ಇಂಪ್ರೂವ್ಮೆಂಟ್ ಮಾಡಬೇಕಾಗಿ ತಮ್ಮಲ್ಲಿ ಕೋರುತ್ತೀವಿ.